ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಭರ್ಜರಿ ಪ್ರಚಾರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನು ಪ್ರಚಾರದ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಶೀಘ್ರದಲ್ಲೇ ಎತ್ತಿನ ಹೊಳೆಯಿಂದ ನೀರು ಹರಿಸುವ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಅಬ್ಬರದ ಪ್ರಚಾರದ ಜೊತೆಗೆ ಜಿಲ್ಲೆಯನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ರಕ್ಷಾ ರಾಮಯ್ಯ ಮತಯಾಚಿಸ್ತಾ ಇದ್ದಾರೆ. ಜಿಲ್ಲೆಯನ್ನ ಟಿಬಿ ಮುಕ್ತ ಅಂದ್ರೆ ಕ್ಷಯರೋಗ ಮುಕ್ತ ಜಿಲ್ಲೆಯನ್ನಾಗಿ ಮಾಡ್ತೀನಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸಂಪೂರ್ಣ ಸಾಕ್ಷರತಾ ಜಿಲ್ಲೆಯನ್ನಾಗಿ ಮಾಡ್ತೀನಿ. ವೀರಪ್ಪ ಮೊಯ್ಲಿ ಕೂಡ 3 ದಿನ ನಮ್ಮ ಪರ ಪ್ರಚಾರ ಮಾಡ್ತಾರೆ ಅಂತ ರಕ್ಷಾ ರಾಮಯ್ಯ ಹೇಳಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ರಕ್ಷಾ ರಾಮಯ್ಯ ಅವರನ್ನ ಮಾತನಾಡಿಸಿದ್ದಾರೆ, ನೋಡೋಣ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ರಕ್ಷಾ ರಾಮಯ್ಯ ಅವರು ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ರೆಸ್ಪಾನ್ಸ್ ಕ್ಷೇತ್ರದಲ್ಲಿ ಜನರಿಂದ ವ್ಯಕ್ತವಾಗ್ತಾ ಇದೆ. ನೀವೇ ನೋಡ್ತಾ ಇದ್ದೀರಾ, ಗೌರಿಬಿದನೂರಿನ ಪ್ರತಿಯೊಬ್ಬರು ನಮ್ಮ ಮತಬಾಂಧವರು ಕಾರ್ಯಕರ್ತರು ಇವತ್ತು ಹುಮ್ಮಸ್ಸಿಂದ ಎಲ್ಲ ನಮ್ಮ ಕಾರ್ಯಕ್ರಮಗಳು ಬಂದಿದ್ದಾರೆ. ನಮ್ಮ ಶಾಸಕರ ಒಂದು ಬೆಂಬಲ, ಅವರ ಪ್ರೀತಿ ವಿಶ್ವಾಸದಿಂದ ಇವರೆಲ್ಲ ಬಂದಿರೋದು. ಇವತ್ತು ಜನ ಇವತ್ತು ಬೇಸತ್ತು ಹೋಗಿದ್ದಾರೆ. ಯಾಕಂದರೆ ಕೇಂದ್ರದಿಂದ ಬರುವ ಎಲ್ಲ ಕಾರ್ಯಗಳು ಸ್ಟಾಪ್ ಮಾಡಿದ್ದಾರೆ ಇವಾಗ. ಅದರಿಂದ ಜನ ನಮ್ಮ ರಾಜ್ಯ ಸರ್ಕಾರದ ನೆರವಿಂದ ಇವತ್ತು ಅವರ ದಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಸೊ ಜನ ಅವರ ಬೆಂಬಲ ಕಾಂಗ್ರೆಸ್ ಪಕ್ಷದ ಜೊತೆ ಇದೆ, ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರ ನಾಯಕರುಗಳ ಜೊತೆ ಇದೆ. ಈಗ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಸ್ಕೀಮ್ಗಳು ಈ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ವೋಟನ್ನು ತಂದು ಕೊಡ್ತಾವ, ನಿಮ್ಮ ಗೆಲುವಿಗೆ ಕಾರಣ ಆಗ್ತವೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆಯಾ? ಸರ್, ಅದು ಸೆಕೆಂಡ್ರಿ. ಆದರೆ ನಮ್ಮ ಜನಕ್ಕೆ ಬೆನಿಫಿಟ್ ಆಗಬೇಕು. ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಜನರಿಗೆ ಬೆನಿಫಿಟ್ ಆಗುವಂಥ ಕಾರ್ಯಕ್ರಮ ನಾವು ಮಾಡಬೇಕು. ಅದನ್ನು ನಾವು ಮಾಡ್ಕೊಂಬರ್ತೀವಿ. ಜನ ಅದನ್ನು ಗುರುತಿಸ್ತಾರೋ ಗುರುತಿಸಲ್ವೋ ಅದು ಸೆಕೆಂಡ್ರಿ. ಅದು ಜನರಿಗೆ ಬೆನಿಫಿಟ್ ಆಗಬೇಕು. ನಮ್ಮ ಮಹಿಳೆಯರಿಗೆ ಬೇರೆ ಕಡೆ ಹೋಗಿ ಕೆಲಸ ಮಾಡಿದಿರ ಇದೊಂದು ಕಾರ್ಯಕ್ರಮ ಅವ್ರ ಕೈಗೆ ಬರುತ್ತೆ. ಸೊ ಕೇಂದ್ರದಲ್ಲಿ 8,000 ಬರುತ್ತೆ, ರಾಜ್ಯದಲ್ಲಿ ಇವಾಗ 2,000 ಶುರು ಆಗಿದೆ ಆಗಲೇ. ಅಂದರೆ ಈಗ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗ ಪ್ರತಿ ಮಹಿಳೆಯರಿಗೂ ಕೂಡ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತೇಳಿ ನಿಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ದೀರಾ. ಅದು ಕೂಡ ಈ ಒಂದು ಚುನಾವಣೆಯಲ್ಲಿ ಜನರ ಮನಸ್ಸನ್ನು ತಟ್ಟಿ ಅವರ ನಿಮ್ಮ ಕಾಂಗ್ರೆಸ್ಗೆ ಮತಗಳನ್ನು ತಂದು ಕೊಡ್ತಾ, ಯಾಕೆಂದರೆ ಈಗ ಅಸೆಂಬ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆಗಿದೆ ಗ್ಯಾರಂಟಿ ಸ್ಕೀಮ್ಗಳು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದು ಈಗ ರಾಷ್ಟ್ರ ಮಟ್ಟದ ನಿಮ್ಮ ಭರವಸೆಗಳು ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಜನರ ಮೇಲೆ ಪ್ರಭಾವ ಬೀರ್ತವೆ. ಅದೊಂದೇ ಅಲ್ಲ, ನಮ್ಮ ಪ್ರಣಾಳಿಕೆಗಳು ಮಾತ್ರ ನಮಗೆ ಪವರ್ಗೆ ಬಂದಿಲ್ಲ. ನಾವು BJPಯ ದುರಾಡಳಿತ, ಅವ್ರದ್ದು ಏನೇನು ಆಂಟಿ ನ್ಯಾಷನಲ್, ಆಂಟಿ ಪಾರ್ಟಿ, ಆಂಟಿ ಸ್ಟೇಟ್ ಆಕ್ಟಿವಿಟಿ ಮಾಡಿದಾರೋ ಜನ ಅದನ್ನು ನೋಡಿ ಬೇಸತ್ತು ಹೋಗಿದ್ರು. ಅದರ ವಿರುದ್ಧ ಜನ ಮತ ಚಲಾಯಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಪ್ರಣಾಳಿಕೆಗಳು ಅದ್ರ ಆ್ಯಡೆಡ್ ಬೆನಿಫಿಟ್ ಆಗಿದೆ. ಅದು ಬಿಟ್ಟು ನಮ್ಮ ರಾಜ್ಯದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಸಂಪೂರ್ಣ ಬೆಂಬಲ ನೀಡ್ತಾರೆ. ಸರ್, ಈಗ BJP ಅಭ್ಯರ್ಥಿಗಳೆಲ್ಲ ಮೋದಿಗಾಗಿ ಮತ ಕೊಡಿ, ಮತ್ತೊಮ್ಮೆ ಕೇಂದ್ರದಲ್ಲಿ ಮೋದಿ ಸರ್ಕಾರ ಬರಬೇಕು ಅಂತ ಮೋದಿ ಹೆಸರು ಹೇಳ್ಕೊಂಡು ಮತ ಕೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೋದಿ ಅಲೆ ಅನ್ನೋದು ಇದೆಯಾ? 28 ಕ್ಷೇತ್ರದಲ್ಲೂ ಮೋದಿ ಹೆಸರೇ ಕೇಳ್ತಾ ಇರೋದು. ಯಾವುದೇ ಒಂದು ಅಭ್ಯರ್ಥಿಗೂ ಅವರು ಒಂದು ವರ್ಚಸ್ಸು ಮುಂದೆ ಇಟ್ಕೊಂಡು ಕೇಳ್ತಾ ಇಲ್ಲ. ಅವರು ವರ್ಚಸ್ ಇಟ್ಕೊಂಡು ಕೇಳಿ ನೋಡೋಣ, ಜನರ ಮುಂದೆ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿ, ಅವ್ರ ಕೆಲಸದ ಮೇಲೆ ಕೇಳಿ. ಅವಾಗ ಕೇಳಿದಾಗ ನಿಜವಾದ ಗೊತ್ತಾಗುತ್ತೆ, ನಿಜವಾದ ಯಾವುದು ಸರಿ ಯಾವುದು ತಪ್ಪು ಅಂತ ಗೊತ್ತಾಗುತ್ತೆ. ಈಗ ರಾಷ್ಟ್ರದ ಭದ್ರತೆಗಾಗಿ ಮತ್ತೆ ಕೇಂದ್ರದಲ್ಲಿ ಮೋದಿ ಸರ್ಕಾರನೇ ಬರಬೇಕು ಅಂತೇಳಿ BJP ನಾಯಕರುಗಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ರಾಷ್ಟ್ರದ ಭದ್ರತೆ ಇರಲ್ಲ ಅಂತೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ತಾವೇನು ಹೇಳ್ತೀರಾ ಇದಕ್ಕೆ? ಅದು ಇನ್ನೊಂದು ವಾಟ್ಸಪ್ ಯೂನಿವರ್ಸಿಟಿ ಅಪಪ್ರಚಾರ. ಅದು ಇವಾಗ ಇಷ್ಟು ವರ್ಷ ನಮ್ಮ ಇಂಡಿಯಾಗೆ ಏನಾಗಿತ್ತಂತೆ, ಇವತ್ತು ಚೈನಾ ಅದು 7,000 ಸ್ಕ್ವೇರ್ ಕಿಲೋಮೀಟರ್ಗಳು ನಮ್ಮ ಭಾರತ ದೇಶದಲ್ಲಿ ಆಕ್ಯುಪೈ ಮಾಡಿರೋರು ಯಾರು? ಚೈನಾ. ಏನು ಮಾಡ್ತಾರೆ ಮೋದಿ ಅವರು? ಒಂದು ಕಡೆ ಮಾತಾಡಿಲ್ಲ ಅದ್ರ ಬಗ್ಗೆ, ಒಂದು ಕಡೆ ವಿಷಯ ಎತ್ತಿಲ್ಲ. ಒಂದು ಕಡೆ ಅರುಣಾಚಲ್ ಪ್ರದೇಶ, ಚೈನಾ ಅರುಣಾಚಲ್ ಪ್ರದೇಶ ನಮ್ಮದು ಅಂತ ಇದ್ದಾರೆ. ಒಟ್ಟಿನಲ್ಲಿ ಮಾಧ್ಯಮ ಮಿತ್ರರಿಗೆ ನಿಮ್ಗೆ ಅರ್ಥ ಆಗುತ್ತೆ, ನಿಮ್ಮ ಮೇಲೆ ದಬ್ಬಾಳಿಕೆ ಇದೆ, ನಿಮ್ಮ ಮೇಲೂ ಪ್ರೆಷರ್ ಇದೆ. ನಮ್ಮ ದೇಶದ ನಿಜವಾದ ಸ್ಥಿತಿ ನಿಮಗೂ ಹೇಳಕ್ಕೆ ಬಿಡ್ತಾ ಇಲ್ಲ, ಬೇರೆ ಯಾವುದೇ ಲಾರ್ಜ್ ಮೀಡಿಯಾ ಹೌಸ್ಗೂ ಹೇಳಕ್ಕೆ ಬಿಡ್ತಾ ಇಲ್ಲ. ಅದು ಒಂದು ಒಳ್ಳೆಯ ವಿಷಯ ಅಲ್ಲ. ಆದರೆ ಪ್ರತಿ ಕಡೆ ಶ್ರೀಲಂಕಾ ಇಟ್ಕೊಳ್ಳಿ ನಮ್ಮ ವಿರುದ್ಧ ಇದ್ದಾರೆ, ಪಾಕಿಸ್ತಾನ ಮುಂಚೆನೇ ಇದ್ದಾರೆ, ಬಾಂಗ್ಲಾದೇಶ ವಿರುದ್ಧ ಇದ್ದಾರೆ, ಮಾಲ್ಡೀವ್ಸ್ ವಿರುದ್ಧ ಇದ್ದಾರೆ, ಚೈನಾ ನಮ್ಮ ಇಂಡಿಯಾ ಒಳಗಡೆ ಇದ್ದಾರೆ, ಅರುಣಾಚಲ್ ಪ್ರದೇಶ ನಮ್ಮದು ಅಂತ ಚೈನಾ ಕ್ಲೇಮ್ ಮಾಡ್ತಾರೆ. ಎಲ್ಲಿ ಇಂಡಿಯಾ ಭದ್ರತೆ ಎಲ್ಲಾಗಿದೆ? ಅದನ್ನು ಎತ್ಕಟ್ಟಿ ಜನ ಕೇಳುವಂಥ ವಿಷಯಗಳು ಬರಬೇಕಲ್ಲಿ. ಆದರೆ ಮಾಧ್ಯಮದ ಮಿತ್ರರು, ಮಾಧ್ಯಮದ ಎಲ್ಲ ಹೌಸ್ಗಳು ಇದನ್ನು ಒಂದು ನಮ್ಮದು ಪಿಲ್ಲರ್ ಇದು, ಅದನ್ನು ಇವತ್ತು ಸದ್ಯಕ್ಕೆ ಡಿಸ್ಟ್ರಾಯ್ ಆಗಿದೆ. ಅದು ಈಗ ನೆನ್ನೆ ಮೋದಿ ಅವರು ಕೂಡ ಹೇಳಿದ್ದಾರೆ, ನಾವು ಸಂವಿಧಾನವನ್ನು ಬದಲಾವಣೆ ಮಾಡೋದಿಲ್ಲ, ನಾವು ಬದಲಾವಣೆ ಮಾಡ್ತೀವಿ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ನಿಮ್ಮ ಬಂದರೂ ನಾವು ಮಾಡಕ್ಕೆ ಬಿಡಲ್ಲ ಅದನ್ನು. ಆದರೆ ಅವರು ಎಲ್ಲ ಮಂತ್ರಿಗಳು ಸಂವಿಧಾನ ಬದಲಾಯಿಸೋದಕ್ಕೆ ಬರ್ತೀವಿ ಅಂತ ಹೇಳಿದ್ದನ್ನು ನೀವೇ ಎಲ್ಲ ನೋಡಿದ್ದೀರಾ. ಈಗ ಸುಧಾಕರ್ ಅವ್ರ ಬಗ್ಗೆ ಈಗ ಏನು ಹೇಳ್ತಾ ಇದ್ದಾರೆ, ಅವರು ವ್ಯಾಕ್ಸಿನ್ ಕೊಟ್ವಿ ಕರೋನಾ ಕಾಲದಲ್ಲಿ, ಜನರು ಸೇವೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರು ಕರೋನಾ ಕಾಲದಲ್ಲಿ ಜನರ ಸೇವೆಯನ್ನು ಮಾಡಿದಾರ? ನಿಮ್ಮ ಈಗ ಎದುರಾಳಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದು ಆ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ, ನೀವೇನು ಹೇಳ್ತೀರಾ ಅದಕ್ಕೆ? ನಾವು ಅವ್ರ ವಿಷಯದಲ್ಲಿ ಮಾತಾಡೋಕೆ ಹೋಗಲ್ಲ. ಅವ್ರದ್ದು ಮಾಡಿರೋ ಕೆಲಸಗಳು ಅವರೇ ನೋಡಿಕೊಂಡು ಅವ್ರ ಪಕ್ಷದ ಜನನೇ ಹೇಳಿದ್ದಾರೆ. ಅವ್ರ ಮಂತ್ರಿಗಳೇ 3,000 5,000 ಕೋಟಿ ಅವ್ರ ಜನ ಹೇಳಿರೋದು.
ಅದ್ರ ಬಗ್ಗೆ ಮಾತಾಡೋಕೆ ಇಷ್ಟಪಡಲ್ಲ. ಹಗರಣ ಆಗಿದೆ. ಕಾಂಗ್ರೆಸ್ ಪಕ್ಷ ಅದೇ ಹಗರಣ ಆಗಿದೆ ಅಂತ ಅವ್ರ ಮಂತ್ರಿಗಳು ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಮಾತಾಡಲ್ಲ. ಕಾಂಗ್ರೆಸ್ ಪಕ್ಷದ ಪ್ರತಿಯೊಂದು ಕೆಲ್ಸಗಳು ಹೆಂಗಾಗ್ತದೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ವೀರಪ್ಪ ಮೊಯ್ಲಿ ಅವರು ಈ ಕ್ಷೇತ್ರದಲ್ಲಿ ಹಿಂದೆ MP ಆಗಿದ್ರು, ಅವರು ಟಿಕೆಟ್ ಆಸ್ಪಿರೆಂಟ್ ಆಗಿದ್ರು, ಸಿಕ್ಕಿಲ್ಲ. ಈಗ ನಿಮ್ಮ ಪರವಾಗಿ ಅವ್ರು ಪ್ರಚಾರಕ್ಕೆ ಬರ್ತಾರ, ಜೊತೆಲಿ ಪ್ರೆಸ್ ಮೀಟ್ ಮಾಡಿದಿರಾ ನಿಜ, ಅದ್ರ ಜೊತೆಲಿ ಬಂದು ಪ್ರಚಾರವನ್ನು ನಡೆಸ್ತಾರ ಅಂತ? ಇವಾಗ ಟೆಂಪರೇಚರ್ ಎಷ್ಟು ಗೊತ್ತಾವೆ ನಿಮಗೆ? 40 ಡಿಗ್ರಿ ಇದೆ. ಅದಕ್ಕೆ ಸಾಹೇಬ್ರು 16, 17, 18 3 ದಿನ ಸಾಯಂಕಾಲ ಹೊತ್ತಲ್ಲಿ ಬರ್ತಾ ಇದ್ದಾರೆ. ಸಾಹೇಬ್ರದ್ದು ಬೇರೆ ಬೇರೆ ಕಾರ್ಯಕ್ರಮಗಳಿದೆ, ಅದು ಮುಗಿಸ್ಕೊಂಡು ಬರ್ತಾರೆ. ಇವಾಗ ಎಷ್ಟು ನಾಯಕರು ಇದ್ದಾರೆ ಅದು ಕೇಳಲ್ಲ. ಈಗ ಯಲಹಂಕ ಮತ್ತೆ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಬಗ್ಗೆ ಅವ್ರ ಪಕ್ಷದಲ್ಲಿ ಅಸಮಾಧಾನ ಇತ್ತು. ಅದು ಇಲ್ಲ, ನಿನ್ನೆ ಗೌರಿಬಿದನೂರಲ್ಲಿ ಬಿಜೆಪಿ ಆಫೀಸ್ಗೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಅದು ತಿಳಿತಾ ನಿಮಗೆ? ಅದು ಸ್ವಲ್ಪ ವಿಚಾರಿಸ್ಕೊಳ್ಳಿ. ಈ ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸ ಇದೆಯಾ ತಮಗೆ, ಹೇಗೆ ಅಂತ? ಒಂದು ನಿಮಿಷ. 100ಕ್ಕೆ 100 ಗೆಲ್ತೀವಿ. ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಪ್ಲಾನ್ಸ್ ಏನಿದೆ? ಏನಾದ್ರೂ ಏನು ಪ್ಲಾನ್? ಮೊದಲನೇದಾಗಿ 100% ಲಿಟ್ರಸಿ ಮಾಡಬೇಕು. ಎತ್ತಿನೊಳೆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು. ಮೂರನೇದು ಡಯಾಬಿಟೀಸ್ ಫ್ರೀ ಚಿಕ್ಕಬಳ್ಳಾಪುರ ಅಂತ ಮಾಡಬೇಕು. ಇದು ಅವೇರ್ನೆಸ್ ಪ್ರೋಗ್ರಾಮ್ಗಳು ಭಾಳಷ್ಟು ಕಡೆ ಮಾಡಬೇಕು. ಮತ್ತು ನಮ್ಮ ಚಿಕ್ಕಬಳ್ಳಾಪುರನ ಫ್ಲವರ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಮಾಡಬೇಕು. ಲಾಜಿಸ್ಟಿಕ್ ಅದು ವಿಸ್ತಾರವಾಗಿ ಹೇಳ್ತೀನಿ. ಅದು ಸಮಯ ಬರಲಿ, ಸಮಯದ ಪ್ರಕಾರ ಹೇಳ್ತೀನಿ. ಡೆವಲಪ್ಮೆಂಟ್ ಪ್ಲಾನ್ ಇದೆ. ಅರೆ 100ಕ್ಕೆ 100 ಎಲ್ಲ ಕಡೆ. ಹೊಸಕೋಟೆ, ನಮ್ಮ ನೆಲಮಂಗಲ, ನಮ್ಮ ಇದಕ್ಕೆ ಎಲ್ಲದಕ್ಕೂ ಮೆಟ್ರೋಗಳು ಬರಬೇಕು. ಚಿಕ್ಕಬಳ್ಳಾಪುರಕ್ಕೆ ಎಲ್ಲ ಮೆಟ್ರೋಗಳು ಬರಬೇಕು. ಬಹಳಷ್ಟು ಕಾರ್ಯಕ್ರಮಗಳಿದೆ. ಎಲ್ಲ ಜಾತಿಯ ವಿಶ್ವಾಸವನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಒಂದು ಒಕ್ಕಲಿಗ ಡಾಮಿನೇಟೆಡ್ ಕಾನ್ಸ್ಟಿಟ್ಯೂನ್ಸಿ ಅಂತ ಹೇಳಲಾಗುತ್ತೆ. ನಮಗೆಲ್ಲ ಒಕ್ಕಲಿಗರ ನಾಯಕರು ನಮಗೆ ಆಶೀರ್ವಾದ ಕೊಟ್ಟು, ಇವಾಗ ಪುಟ್ಟಸ್ವಾಮಿಗೌಡ ಸಾಹೇಬ್ರೆ ಇದ್ದಾರೆ, ಪ್ರತಿಯೊಬ್ಬರು ನಾಯಕರು ಅವರು ಮಾಡ್ತಾ ಇರೋದು ಜಾತಿಯ ರಾಜಕಾರಣ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಜಾತಿಯ ರಾಜಕಾರಣ ಮಾಡಲ್ಲ. ರೆಡ್ಡಿ ಅವ್ರದ್ದು ಯಾವುದೇ ಅಸಮಾಧಾನ ಇಲ್ವಾ ಹೇಗೆ ಅಂತ? ಯಾವುದರಲ್ಲೂ ಅಸಮಾಧಾನ ಇಲ್ಲ. ನಮ್ಮ ಪಕ್ಷದಲ್ಲಿ ಅನೌನ್ಸ್ ಆಗೋ ಮುಂಚೆ ಅಸಮಾಧಾನ ಮಾತ್ರ ಇರೋದು. ಅನೌನ್ಸ್ ಆದ್ಮೇಲೆ ಒಟ್ಟಿಗಾಗಿ ಎಲ್ಲ ಹೋಗ್ತೀವಿ. ಥ್ಯಾಂಕ್ ಯು. ಇದು ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಹಾಗೂ ಹಾಲಿ MLA ಪುಟ್ಟಸ್ವಾಮಿಗೌಡರ ಅಭಿಪ್ರಾಯ. ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಗೆಲ್ತಾರೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ನಮ್ಮದೇ ಆದ ಪ್ಲಾನ್ಗಳು ಕೂಡ ಇವೆ ಅನ್ನೋ ಒಂದು ಮಾತನ್ನ ರಕ್ಷಾರಾಮಯ್ಯ ಅವರು ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ರೋಷನ್ ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್ ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.